ಷಡ್ಯಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಣ ರಾಜಕೀಯ ಗರಿಗೆದರಿದೆ. ದೋಸ್ತಿಗಳು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ನಾಳೆ ಧರ್ಮಸ್ಥಳದಲ್ಲಿ ದೋಸ್ತಿ ದಂಗಲ್ ಬೃಹತ್ ಮಟ್ಟದಲ್ಲಿ ಶುರುವಾಗಲಿದೆ. ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಧರ್ಮಸ್ಥಳ ಪ್ರಕರಣವನ್ನ ಅಂತ ದೋಸ್ತಿ ಪಾಳ್ಯ ಆಗ್ರಹಿಸಿದೆ. ಜೆಡಿಎಸ್ ಮತ್ತು ಬಿಜೆಪಿ ಪ್ರತ್ಯೇಕ ಹೋರಾಟವನ್ನ ಮಾಡ್ತಾ ಇದೆ. ಇವತ್ತು ಹಾಸನದಿಂದ ಜೆಡಿಎಸ್ ಧರ್ಮಸ್ಥಳದತ್ತ ಯಾತ್ರೆಯನ್ನ ಕೈಗೊಳ್ತಾ ಇದೆ. ಸತ್ಯ ಯಾತ್ರೆ ಅಂತ. ನಾಳೆ ಬಿಜೆಪಿ ಕೂಡ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶವನ್ನ ಮಾಡ್ತಾ ಇದೆ. 2,000 ಬಸ್ಗಳು 10,000 ಕಾರ್ಗಳಿಂದ ಧರ್ಮಸ್ಥಳಕ್ಕೆ ಯಾತ್ರೆ ಕೈಗೊಳ್ಳಲಾಗಿದೆ. ಬೃಹತ್ ಯಾತ್ರೆ ಇದು. ನಾಳೆ 1 ಲಕ್ಷ ಜನ ಅಲ್ಲಿ ಸೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ಲಕ್ಷಕ್ಕೂ ಹೆಚ್ಚು ಜನ ದೋಸ್ತಿ ಪಾಳ್ಯದಿಂದ ಧರ್ಮಸ್ಥಳದಲ್ಲಿ ನಾಳೆ ಸೇರುವಂತಹ ನಿರೀಕ್ಷೆ ಇದೆ. ಇವತ್ತು ಹಾಸನದಿಂದ ಜೆಡಿಎಸ್ ಸತ್ಯ ಯಾತ್ರೆ ಅಂತ ಧರ್ಮಸ್ಥಳ ಪರವಾದ ಯಾತ್ರೆಯನ್ನ ಕೈಗೊಳ್ತಾ ಇದೆ. ನಾಳೆ ಬಿಜೆಪಿ ಅಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದೆ. ಒಟ್ನಲ್ಲಿ ದೋಸ್ತಿ ಪಾಳ್ಯ ಈ ಒಂದು ಇಡೀ ಪ್ರಕರಣವನ್ನ ಎನ್ಐಎಗೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದೆ. ನ್ಯೂಸ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹರೀಶ್ ಮತ್ತು ಮಾರುತಿ ಇಬ್ರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಏನಿದೆ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಏನು ಅಪ್ಡೇಟ್ ಕೊಡ್ತಾರೆ ನೋಡೋಣ. ಮಾರುತಿ, ನಾಳೆಯ ಬೃಹತ್ ಸಮಾವೇಶ, ಸುಮಾರು 1 ಲಕ್ಷಕ್ಕೂ ಮಿಕ್ಕಿ ಜನ ಸೇರೋ ನಿರೀಕ್ಷೆ, ಏನೆಲ್ಲ ಸಿದ್ಧತೆಗಳಾಗಿದೆ ಮತ್ತು ಧರ್ಮಸ್ಥಳದಲ್ಲಿ ಈಗ ಸದ್ಯ ಪರಿಸ್ಥಿತಿ ಏನಿದೆ? ಒಂದು ಕಡೆ ಸ್ಥಳೀಯರು ಇದಕ್ಕೆ ಹೇಗೆ ಸ್ಪಂದಿಸ್ತಾ ಇದ್ದಾರೆ? ನಾಳೆಯ ಸಮಾವೇಶ ಯಾವ ರೀತಿಯಲ್ಲಿ ನಡೀಬಹುದು? ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ನಾಳೆ ನಡೆಯುವಂತಹ ಬಿಜೆಪಿಯ ಚಲೋ ಯಾತ್ರೆಯ ಕ್ಷಣಗಣನೆ ಕಾರ್ಯಕ್ರಮ ಆರಂಭ ಆಗಿರುವಂತದ್ದು. ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಆದರೂ ಕೂಡ ಎಡೆಬಿಡದೆ ಜರ್ಮನ್ ಟೆಕ್ನಾಲಜಿಯ ಟೆಂಟ್ ಅನ್ನ ಬಳಕೆ ಮಾಡಿ ಇದೀಗ ಟೆಂಟ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಕಾರ್ಮಿಕರು ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ನನ್ನ ಬಲಭಾಗದಲ್ಲಿ ಶಂಕರ್ ತೋರಿಸ್ತಾ ಹೋಗ್ತಾರೆ, ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದು ಜರ್ಮನ್ ಟೆಕ್ನಾಲಜಿಯನ್ನ ಬಳಕೆ ಮಾಡಿ ನಿರ್ಮಾಣ ಆಗ್ತಿರುವಂತಹ ಬೃಹದಾಕಾರದ ವೇದಿಕೆ. ಸರಿಸುಮಾರು 30,000 ಜನರು ಕೂತು ಕಾರ್ಯಕ್ರಮದ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇರುವಂತದ್ದು. ಅಷ್ಟು ಚೇರ್ಗಳನ್ನು ತಂದು ಹಾಕುವಂತದ್ದು. ಇನ್ನು ವಿಐಪಿ ಚೇರ್ಗಳು ಕೂಡ 1 ಮತ್ತು 2ನೇ ಭಾಗದಲ್ಲಿ ಹಾಕಿರುವಂತದ್ದು. ಅದಾದ ಬಳಿಕ ಮುಂದೆ ಅಂದ್ರೆ ಮುಖ್ಯವಾಗಿ ಯಾವೆಲ್ಲ ಮುಖಂಡರು ಬರ್ತಾರೆ ಅವರೆಲ್ಲ ಕೂರ್ಲಿಕ್ಕೆ ಒಂದು ಭವ್ಯವಾದ ವೇದಿಕೆಯನ್ನ ಎದುರುಗಡೆ ನೋಡ್ತಿರುವಂತಹ ಟೆಂಟ್ ಅಲ್ಲಿ ಮಾಡಿರುವಂತದ್ದು. ಪ್ರಮುಖವಾಗಿ ಮಳೆ ಏನಾದರೂ ಸ್ವಲ್ಪ ಸಮಯ ವಿರಾಮ ಕೊಟ್ಟರೆ ಕಾರ್ಯಕ್ರಮ ಇನ್ನಷ್ಟು ಅದ್ದೂರಿ ಆಗುವಂತ ವ್ಯವಸ್ಥೆ ಇದೆ. ಹೀಗಾಗಿ ಜರ್ಮನ್ ಟೆಕ್ನಾಲಜಿ ಬಳಕೆ ಮಾಡಿದಂತಹ ಈ ಟೆಂಟ್ ಸದ್ಯಕ್ಕೀಗ ಯಾವುದೇ ರೀತಿಯ ಮಳೆ ಬಂದರೂ ಕೂಡ ತಡೆದುಕೊಳ್ಳೋ ಶಕ್ತಿ ಇರುವಂತದ್ದು. ಈಗಾಗಲೇ ಬೆಳಿಗ್ಗೆ ಪ್ರೆಸ್ ಮೀಟ್ ಅನ್ನ ಮಾಡುವ ಮುಖಾಂತರ ಈ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹೇಳಿರುವಂತದ್ದು. ಪ್ರಮುಖವಾಗಿ ಕಾರ್ಮಿಕರು ಕೂಡ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ದೂರದಿಂದ ಕಾಣದಿರುವುದಕ್ಕಾಗಿ ಎಲ್ಇಡಿ ಟಿವಿ ವಾಲ್ಗಳನ್ನು ಕೂಡ ಹಾಕುವಂತ ಕೆಲಸ ಆಗ್ತಾ ಇದೆ. ಎಲ್ಲ ರೀತಿಯ ಸೌಂಡ್ ಟೆಕ್ನಾಲಜಿ ಆಗ್ತಾ ಇದೆ. ಪ್ರಮುಖವಾಗಿ ದೃಶ್ಯ ನೋಡುವ ಹಾಗೆ ರಾಜ್ಯ ಕಾರ್ಯದರ್ಶಿಗಳಾಗಿರ್ಬೋದು ಅಥವಾ ಎಂಪಿ ರೇಣುಕಾಚಾರ್ಯ ಸ್ಥಳವನ್ನ ಈಗಾಗಲೇ ಪರಿಶೀಲನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ದೃಶ್ಯದಲ್ಲಿ ನೋಡೋ ಹಾಗಾದ್ರೆ ಸರಿಸುಮಾರು 30,000 ಜನರು ಇಲ್ಲಿ ಕೂತುಕೊಳ್ಳಕ್ಕೆ ಅಂದ್ರೆ ಕಾರ್ಯಕ್ರಮ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇರುವಂತದ್ದು. ಜೊತೆಗೆ 1 ಲಕ್ಷಕ್ಕೂ ಅಧಿಕವಾಗಿ ಅಂದ್ರೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ನಾನಾ ಭಾಗಗಳಿಂದ 1 ಲಕ್ಷಕ್ಕೂ ಅಧಿಕ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಕಾರ್ಯ ನಡೀತಿರುವಂತದ್ದು. ಇನ್ನು ಪ್ರಮುಖವಾಗಿ ಬೆಳಗ್ಗೆಯಿಂದಾನೇ ಹಾಸನದಿಂದ ಕೂಡ ಜೆಡಿಎಸ್ ತಂಡದ ಒಂದಿಷ್ಟು ಕಾರ್ಯಕರ್ತರು ಕೂಡ ಈಗ ಇತ್ತ ಬರ್ತಾ ಇದ್ದಾರೆ. ಅಂದ್ರೆ ಸಂಜೆ 6 ಗಂಟೆಗೆ ಅವರ ಕಾರ್ಯಕ್ರಮ ಕೂಡ ಇವತ್ತಾಗುವಂತ ದೋಸ್ತಿ ಜೊತೆಗೆ ಇವತ್ತು ಜೆಡಿಎಸ್ ಅನ್ನ ಮಾಡಿದ್ರೆ ನಾಳೆ ಬಿಜೆಪಿಗೆ ಅಂತ ಹೇಳುವಂತದ್ದು. ಇನ್ನೇನು ಧರ್ಮಸ್ಥಳದ ಬೆಳತಂಗಡಿಯಿಂದ ಧರ್ಮಸ್ಥಳದವರೆಗೂ ಕೂಡ ಸಂಪೂರ್ಣವಾಗಿ ಕೇಸರಿಮಯವನ್ನ ಮಾಡಲಾಗಿದೆ. ಎಲ್ಲರಲ್ಲಿ ನಾಯಕರ ಫ್ಲೆಕ್ಸ್ಗಳಾಗಿರ್ಬೋದು, ಬ್ಯಾನರ್ಗಳಾಗಿರ್ಬೋದು, ಇನ್ನು ಭಾಗವತ ಧ್ವಜಗಳನ್ನು ಕೂಡ ಸಂಪೂರ್ಣವಾಗಿ ಕಟ್ಟಿರುವಂತದ್ದು. ಒಂದು ಒಟ್ಟಾರೆ ಹೇಳೋದಂತಂದ್ರೆ ಧರ್ಮಸ್ಥಳದಲ್ಲಿ ಈಗ ಒಂದು ರೀತಿಯಲ್ಲಿ ಧರ್ಮಸ್ಥಳ ಚಲೋ ಅನ್ನೋ ಕಾರ್ಯಕ್ರಮ ಇದೆ. ಧರ್ಮದ ಕಡೆ ನಮ್ಮ ನಡೆ ಅನ್ನೋ ಒಂದು ಸ್ಲೋಗನ್ ನಡೆಕೊಂಡು ಬಿಜೆಪಿ ಕಾರ್ಯ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಎಲ್ಲ ನಾಯಕರು ಕೂಡ ಈಗ ನಾಳೆ ಆಗುವಂತ ಎಲ್ಲ ಕಾರ್ಯಗಳನ್ನ ಸಿದ್ಧತೆಯನ್ನ ನೋಡಲಿಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ಈಗ ಪ್ರಮುಖವಾಗಿ 30,000 ಜನರಿಗೆ ಕೂರ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 1 ಲಕ್ಷ ಕಾರ್ಯಕರ್ತರು ಬರುವಂತದ್ದು. ಅಂದ್ರೆ ರಾಜ್ಯದ ನಾನಾ ಭಾಗಗಳಿಂದ ಈಗ ಪ್ರಮುಖವಾಗಿ ಹಾಸನದಿಂದ ಸಂಪೂರ್ಣವಾಗಿ ಜನರು ಬರ್ತಾ ಇದ್ದಾರೆ. ಅದು ಜೆಡಿಎಸ್ ಕತೆ. ಇನ್ನು ಬಿಜೆಪಿಯಿಂದ ಆದ್ರೆ ಪ್ರಮುಖವಾಗಿ ಈಗ ಹೇಳುವಂತಂದ್ರೆ ಸದ್ಯಕ್ಕೆ ಒಂದೊಂದು ಜಿಲ್ಲೆಗಳಿಂದ 10 ಬಸ್ಗಳ ಮುಖಾಂತರ ಜನರು ಬರ್ತಾ ಇದ್ದಾರೆ. ಇನ್ನು ಸಾವಿರಾರು ಕಾರುಗಳು ಕೂಡ
ಬರುವ ನಿರೀಕ್ಷೆ ಇದೆ. ಇನ್ನು ಈಗಾಗಲೇ ಜೆಡಿಎಸ್ನವರು ಬಂದಿರೋದ್ರಿಂದ ಮತ್ತೆ ಬರುವ ಭಕ್ತರ ಕಾರುಗಳಿರೋದ್ರಿಂದ ಧರ್ಮಸ್ಥಳದಲ್ಲಿ ಒಂದಿಷ್ಟು ಟ್ರಾಫಿಕ್ ಜಾಮ್ ಆಗುವಂತ ಎಲ್ಲ ವ್ಯವಸ್ಥೆ ಇದೆ. ಇನ್ನು ಪೊಲೀಸರು ಕೂಡ ಈ ಒಂದು ಯಾವುದೇ ರೀತಿಯ ಅಹಿತಗಡೆ ನಡೆದಂತೆ ಸಾಕಷ್ಟು ಪೊಲೀಸರನ್ನು ಕೂಡ ಈಗ ಇಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಜರ್ಮನ್ ಟೆಕ್ನಾಲಜಿಯನ್ನು ಬಳಕೆ ಮಾಡಿ ಬೃಹದಾಕಾರದ ಟೆಂಟ್ ಅನ್ನು ಹಾಕಿದ್ದಾರೆ. ಒಂದು ವೇಳೆ ಮಳೆ ಬಾರದಿದ್ರೆ ಇಲ್ಲೇನು ಲಾರಿ ಕಾಣುತ್ತಲ್ಲ, ಈ ಲಾರಿ ಪಕ್ಕದಲ್ಲೂ ಕೂಡ ಒಂದು 10,000 ರಿಂದ 15,000 ಜನರು ಕೂತು ಆ ಕಾರ್ಯಕ್ರಮ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇರುವಂತದ್ದು. ಅಂದ್ರೆ LED ವಾಲ್ಗಳ ಮುಖಾಂತರ ಕಾರ್ಯಕ್ರಮ ನಡೆಯುವ ಸ್ಥಳದಿಂದ ಅವರು ಲೈವ್ ಆಗಿ ನೋಡುವಂತ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತ ವ್ಯವಸ್ಥೆ ಈಗ ಬಿಜೆಪಿಯವರು ಮಾಡಿರುವಂತದ್ದು. ಪ್ರಮುಖವಾಗಿ ರಾಜ್ಯದ ನಾನಾ ನಾಯಕರುಗಳಿಗಾಗಲೇ ಧರ್ಮಸ್ಥಳಕ್ಕೆ ಬಂದು ಇವತ್ತೇ ಬೀಡು ಬಿಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ 30,000 ಕುರ್ಚಿಗಳನ್ನ ಆರ್ಡರ್ ಮಾಡಿದ್ದಾರೆ. ಅಂತಂದ್ರೆ 30,000 ಜನರಿಗೆ ಮಾತ್ರ ಕುಳಿತುಕೊಳ್ಳಿಕ್ಕೆ ಅವಕಾಶ, ಉಳಿದಂತೆ LED ವಾಲ್ಗಳಲ್ಲಿ ನಿಂತು ನೋಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ಸದ್ಯ ನಡೆದಿರುವಂತದ್ದು. ಹೀಗಾಗಿ ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿ ಮಾಡಲಿಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಮಾರುತಿ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಣ ರಾಜಕೀಯ ಗರಿಗೆದರಿದೆ. ದೋಸ್ತಿಗಳು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ನಾಳೆ ಧರ್ಮಸ್ಥಳದಲ್ಲಿ ದೋಸ್ತಿ ದಂಗಲ್ ಬೃಹತ್ ಮಟ್ಟದಲ್ಲಿ ಶುರುವಾಗಲಿದೆ. ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಧರ್ಮಸ್ಥಳ ಪ್ರಕರಣವನ್ನ ಅಂತ ದೋಸ್ತಿ ಪಾಳ್ಯ ಆಗ್ರಹಿಸಿದೆ. ಜೆಡಿಎಸ್ ಮತ್ತು ಬಿಜೆಪಿ ಪ್ರತ್ಯೇಕ ಹೋರಾಟವನ್ನ ಮಾಡ್ತಾ ಇದೆ. ಇವತ್ತು ಹಾಸನದಿಂದ ಜೆಡಿಎಸ್ ಧರ್ಮಸ್ಥಳದತ್ತ ಯಾತ್ರೆಯನ್ನ ಕೈಗೊಳ್ತಾ ಇದೆ. ಸತ್ಯ ಯಾತ್ರೆ ಅಂತ ನಾಳೆ ಬಿಜೆಪಿ ಕೂಡ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶವನ್ನ ಮಾಡ್ತಾ ಇದೆ. 2,000 ಬಸ್ಗಳು 10,000 ಕಾರ್ಗಳಿಂದ ಧರ್ಮಸ್ಥಳಕ್ಕೆ ಯಾತ್ರೆ ಕೈಗೊಳ್ಳಲಾಗಿದೆ. ಬೃಹತ್ ಯಾತ್ರೆ ಇದು. ನಾಳೆ 1,00,000 ಜನ ಅಲ್ಲಿ ಸೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ಲಕ್ಷಕ್ಕೂ ಹೆಚ್ಚು ಜನ ದೋಸ್ತಿ ಪಾಳ್ಯದಿಂದ ಧರ್ಮಸ್ಥಳದಲ್ಲಿ ನಾಳೆ ಸೇರುವಂತಹ ನಿರೀಕ್ಷೆ ಇದೆ. ಇವತ್ತು ಹಾಸನದಿಂದ ಜೆಡಿಎಸ್ ಸತ್ಯ ಯಾತ್ರೆ ಅಂತ ಧರ್ಮಸ್ಥಳ ಪರವಾದ ಯಾತ್ರೆಯನ್ನ ಕೈಗೊಳ್ತಾ ಇದೆ. ನಾಳೆ ಬಿಜೆಪಿ ಅಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದೆ. ಒಟ್ನಲ್ಲಿ ದೋಸ್ತಿ ಪಾಳ್ಯ ಈ ಒಂದು ಇಡೀ ಪ್ರಕರಣವನ್ನ ಎನ್ಐಎಗೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಹರೀಶ್ ಮತ್ತು ಮಾರುತಿ ಇಬ್ರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಏನಿದೆ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಏನು ಅಪ್ಡೇಟ್ ಕೊಡ್ತಾರೆ ನೋಡೋಣ. ಮಾರುತಿ, ನಾಳೆಯ ಬೃಹತ್ ಸಮಾವೇಶ, ಸುಮಾರು 1,00,000ಕ್ಕೂ ಮಿಕ್ಕಿ ಜನ ಸೇರೋ ನಿರೀಕ್ಷೆ, ಏನೆಲ್ಲ ಸಿದ್ಧತೆಗಳಾಗಿದೆ ಮತ್ತು ಧರ್ಮಸ್ಥಳದಲ್ಲಿ ಈಗ ಸದ್ಯ ಪರಿಸ್ಥಿತಿ ಏನಿದೆ? ಒಂದ್ ಕಡೆ ಸ್ಥಳೀಯರು ಇದಕ್ಕೆ ಹೇಗೆ ಸ್ಪಂದಿಸ್ತಾ ಇದ್ದಾರೆ? ನಾಳೆಯ ಸಮಾವೇಶ ಯಾವ ರೀತಿಯಲ್ಲಿ ನಡೀಬಹುದು? ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ನಾಳೆ ನಡೆಯುವಂತಹ ಬಿಜೆಪಿಯ ಚಲೋ ಯಾತ್ರೆಯ ಕ್ಷಣಗಣನೆ ಕಾರ್ಯಕ್ರಮ ಆರಂಭ ಆಗಿರುವಂತದ್ದು. ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಆದರೂ ಕೂಡ ಎಡಬಿಡದೆ ಜರ್ಮನ್ ಟೆಕ್ನಾಲಜಿಯ ಟೆಂಟ್ ಅನ್ನ ಬಳಕೆ ಮಾಡಿ ಇದೀಗ ಟೆಂಟ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಕಾರ್ಮಿಕರು ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ನನ್ನ ಬಲಭಾಗದಲ್ಲಿ ಶಂಕರ್ ತೋರಿಸ್ತಾ ಹೋಗ್ತಾರೆ, ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದು ಜರ್ಮನ್ ಟೆಕ್ನಾಲಜಿಯನ್ನ ಬಳಕೆ ಮಾಡಿ ನಿರ್ಮಾಣ ಆಗ್ತಿರುವಂತಹ ಬೃಹದಾಕಾರದ ವೇದಿಕೆ. ಸರಿಸುಮಾರು 30,000 ಜನರು ಕೂತು ಕಾರ್ಯಕ್ರಮದ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇರುವಂತದ್ದು. ಅಷ್ಟು ಚೇರ್ಗಳನ್ನು ತಂದು ಹಾಕುವಂತದ್ದು. ಇನ್ನು ವಿಐಪಿ ಚೇರ್ಗಳು ಕೂಡ 1 ಮತ್ತು 2ನೇ ಭಾಗದಲ್ಲಿ ಹಾಕಿರುವಂತದ್ದು. ಅದಾದ ಬಳಿಕ ಮುಂದೆ ಅಂದ್ರೆ ಮುಖ್ಯವಾಗಿ ಯಾವೆಲ್ಲ ಮುಖಂಡರು ಬರ್ತಾರೆ ಅವರೆಲ್ಲ ಕೂರ್ಲಿಕ್ಕೆ ಒಂದು ಭವ್ಯವಾದ ವೇದಿಕೆಯನ್ನ ಎದುರುಗಡೆ ನೋಡ್ತಿರುವಂತಹ ಟೆಂಟ್ ಅಲ್ಲಿ ಮಾಡಿರುವಂತದ್ದು. ಪ್ರಮುಖವಾಗಿ ಮಳೆ ಏನಾದರೂ ಸ್ವಲ್ಪ ಸಮಯ ವಿರಾಮ ಕೊಟ್ಟರೆ ಕಾರ್ಯಕ್ರಮ ಇನ್ನಷ್ಟು ಅದ್ದೂರಿ ಆಗುವಂತ ವ್ಯವಸ್ಥೆ ಇದೆ. ಹೀಗಾಗಿ ಜರ್ಮನ್ ಟೆಕ್ನಾಲಜಿ ಬಳಕೆ ಮಾಡಿದಂತಹ ಈ ಟೆಂಟ್ ಸದ್ಯಕ್ಕೀಗ ಯಾವುದೇ ರೀತಿಯ ಮಳೆ ಬಂದರೂ ಕೂಡ ತಡೆದುಕೊಳ್ಳೋ ಶಕ್ತಿ ಇರುವಂತದ್ದು. ಈಗಾಗಲೇ ಬೆಳಿಗ್ಗೆ ಪ್ರೆಸ್ ಮೀಟ್ ಅನ್ನ ಮಾಡುವ ಮುಖಾಂತರ ಈ ಬಗ್ಗೆ ತನಿಖೆ ಒಂದಿಷ್ಟು ವಿಚಾರಗಳನ್ನು ಹೇಳಿರುವಂತದ್ದು. ಪ್ರಮುಖವಾಗಿ ಕಾರ್ಮಿಕರು ಕೂಡ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ದೂರದಿಂದ ಕಾಣದಿರೋದಕ್ಕಾಗಿ ಎಲ್ಇಡಿ ಟಿವಿ ವಾಲ್ಗಳನ್ನು ಕೂಡ ಹಾಕುವಂತ ಕೆಲಸ ಆಗ್ತಾ ಇದೆ. ಎಲ್ಲ ರೀತಿಯ ಸೌಂಡ್ ಟೆಕ್ನಾಲಜಿ ಆಗ್ತಾ ಇದೆ. ಪ್ರಮುಖವಾಗಿ ದೃಶ್ಯ ನೋಡುವ ಹಾಗೆ ರಾಜ್ಯ ಕಾರ್ಯದರ್ಶಿಗಳಾಗಿರ್ಬೋದು ಅಥವಾ ಎಂಪಿ ರೇಣುಕಾಚಾರ್ಯ ಸ್ಥಳವನ್ನ ಈಗಾಗಲೇ ಪರಿಶೀಲನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ದೃಶ್ಯದಲ್ಲಿ ನೋಡೋ ಹಾಗಾದ್ರೆ ಸರಿಸುಮಾರು 30,000 ಜನರು ಇಲ್ಲಿ ಕೂತುಕೊಳ್ಳಲಿಕ್ಕೆ ಅಂದ್ರೆ ಕಾರ್ಯಕ್ರಮ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇರುವಂತದ್ದು.
ಜೊತೆಗೆ 1 ಲಕ್ಷಕ್ಕೂ ಅಧಿಕವಾಗಿ ಅಂದ್ರೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ನಾನಾ ಭಾಗಗಳಿಂದ 1 ಲಕ್ಷಕ್ಕೂ ಅಧಿಕ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಕಾರ್ಯ ನಡೀತಿರುವಂತದ್ದು. ಇನ್ನು ಪ್ರಮುಖವಾಗಿ ಬೆಳಗ್ಗೆಯಿಂದಾನೇ ಹಾಸನದಿಂದ ಕೂಡ ಜೆಡಿಎಸ್ ತಂಡದ ಒಂದಿಷ್ಟು ಕಾರ್ಯಕರ್ತರು ಕೂಡ ಈಗ ಇತ್ತ ಬರ್ತಾ ಇದ್ದಾರೆ. ಅಂದ್ರೆ ಸಂಜೆ 6 ಗಂಟೆಗೆ ಅವರ ಕಾರ್ಯಕ್ರಮ ಕೂಡ ಇವತ್ತಾಗುವಂತ ದೋಸ್ತಿ ಜೊತೆಗೆ ಇವತ್ತು ಜೆಡಿಎಸ್ ಅನ್ನ ಮಾಡಿದ್ರೆ ನಾಳೆ ಬಿಜೆಪಿಗೆ ಅಂತ ಹೇಳುವಂತದ್ದು. ಇನ್ನೇನು ಧರ್ಮಸ್ಥಳದ ಬೆಳ್ತಂಗಡಿಯಿಂದ ಧರ್ಮಸ್ಥಳದವರೆಗೂ ಕೂಡ ಸಂಪೂರ್ಣವಾಗಿ ಕೇಸರಿಮಯವನ್ನ ಮಾಡಲಾಗಿದೆ. ಎಲ್ಲರಲ್ಲಿ ನಾಯಕರ ಫ್ಲೆಕ್ಸ್ಗಳಾಗಿರ್ಬೋದು, ಬ್ಯಾನರ್ಗಳಾಗಿರ್ಬೋದು, ಇನ್ನು ಭಾಗವತ ಧ್ವಜಗಳನ್ನು ಕೂಡ ಸಂಪೂರ್ಣವಾಗಿ ಕಟ್ಟಿರುವಂತದ್ದು. ಒಂದು ಒಟ್ಟಾರೆ ಹೇಳೋದಂತಂದ್ರೆ ಧರ್ಮಸ್ಥಳದಲ್ಲಿ ಈಗ ಒಂದು ರೀತಿಯಲ್ಲಿ ಧರ್ಮಸ್ಥಳ ಚಲೋ ಅನ್ನೋ ಕಾರ್ಯಕ್ರಮ ಇದೆ. ಧರ್ಮದ ಕಡೆ ನಮ್ಮ ನಡೆ ಅನ್ನುವ ಒಂದು ಸ್ಲೋಗನ್ ನಡೆಕೊಂಡು ಬಿಜೆಪಿ ಕಾರ್ಯ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಎಲ್ಲ ನಾಯಕರು ಕೂಡ ಈಗ ನಾಳೆ ಆಗುವಂತ ಎಲ್ಲ ಕಾರ್ಯಗಳನ್ನ ಸಿದ್ಧತೆಯನ್ನ ನೋಡಲಿಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ಈಗ ಪ್ರಮುಖವಾಗಿ 30,000 ಜನರಿಗೆ ಕೂರ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 1 ಲಕ್ಷ ಕಾರ್ಯಕರ್ತರು ಬರುವಂತದ್ದು. ಅಂದ್ರೆ ರಾಜ್ಯದ ನಾನಾ ಭಾಗಗಳಿಂದ ಈಗ ಪ್ರಮುಖವಾಗಿ ಹಾಸನದಿಂದ ಸಂಪೂರ್ಣವಾಗಿ ಜನರು ಬರ್ತಾ ಇದ್ದಾರೆ. ಅದು ಜೆಡಿಎಸ್ ಕತೆ. ಇನ್ನು ಬಿಜೆಪಿಯಿಂದ ಆದ್ರೆ ಪ್ರಮುಖವಾಗಿ ಈಗ ಹೇಳುವಂತಂದ್ರೆ ಸದ್ಯಕ್ಕೆ ಒಂದೊಂದು ಜಿಲ್ಲೆಗಳಿಂದ 10 ಬಸ್ಗಳ ಮುಖಾಂತರ ಜನರು ಬರ್ತಾ ಇದ್ದಾರೆ. ಇನ್ನು ಸಾವಿರಾರು ಕಾರುಗಳು ಕೂಡ ಬರುವ ನಿರೀಕ್ಷೆ ಇದೆ. ಇನ್ನು ಈಗಾಗಲೇ ಜೆಡಿಎಸ್ನವರು ಬಂದಿರೋದ್ರಿಂದ ಮತ್ತೆ ಬರುವ ಭಕ್ತರ ಕಾರುಗಳಿರೋದ್ರಿಂದ ಧರ್ಮಸ್ಥಳದಲ್ಲಿ ಒಂದಿಷ್ಟು ಟ್ರಾಫಿಕ್ ಜಾಮ್ ಆಗುವಂತ ಎಲ್ಲ ವ್ಯವಸ್ಥೆ ಇದೆ. ಇನ್ನು ಪೊಲೀಸರು ಕೂಡ ಈ ಒಂದು ಯಾವುದೇ ರೀತಿಯ ಅಹಿತಗಡೆ ನಡೆದಂತೆ ಸಾಕಷ್ಟು ಪೊಲೀಸರನ್ನು ಕೂಡ ಈಗ ಇಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಜರ್ಮನ್ ಟೆಕ್ನಾಲಜಿಯನ್ನು ಬಳಕೆ ಮಾಡಿ ಬೃಹದಾಕಾರದ ಟೆಂಟ್ ಅನ್ನು ಹಾಕಿದ್ದಾರೆ. ಒಂದು ವೇಳೆ ಮಳೆ ಬಾರದಿದ್ರೆ ಇಲ್ಲೇನು ಲಾರಿ ಕಾಣುತ್ತಲ್ಲ, ಈ ಲಾರಿ ಪಕ್ಕದಲ್ಲೂ ಕೂಡ ಒಂದು 10,000 ರಿಂದ 15,000 ಜನರು ಕೂತು ಆ ಕಾರ್ಯಕ್ರಮ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇರುವಂತದ್ದು. ಅಂದ್ರೆ ಎಲ್ಇಡಿ ವಾಲ್ಗಳ ಮುಖಾಂತರ ಕಾರ್ಯಕ್ರಮ ನಡೆಯುವ ಸ್ಥಳದಿಂದ ಅವರು ಲೈವ್ ಆಗಿ ನೋಡುವಂತ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತ ವ್ಯವಸ್ಥೆ ಈಗ ಬಿಜೆಪಿ ಅವರು ಮಾಡಿರುವಂತದ್ದು. ಪ್ರಮುಖವಾಗಿ ರಾಜ್ಯದ ನಾನಾ ನಾಯಕರುಗಳು ಈಗಾಗಲೇ ಧರ್ಮಸ್ಥಳಕ್ಕೆ ಬಂದು ಇವತ್ತೇ ಬೀಡು ಬಿಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ 30,000 ಕುರ್ಚಿಗಳನ್ನ ಆರ್ಡರ್ ಮಾಡಿದ್ದಾರೆ. ಅಂತಂದ್ರೆ 30,000 ಜನರಿಗೆ ಮಾತ್ರ ಕುಳಿತುಕೊಳ್ಳಿಕ್ಕೆ ಅವಕಾಶ, ಉಳಿದಂತೆ ಎಲ್ಇಡಿ ವಾಲ್ಗಳಲ್ಲಿ ನಿಂತು ನೋಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ಸದ್ಯ ನಡೆದಿರುವಂತದ್ದು. ಹೀಗಾಗಿ ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿ ಮಾಡಲಿಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ, ರೈಟ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಮಾರುತಿ.